ಹಾಯ್ ಎವ್ರಿವನ್, ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಸೈಡ್ ಸ್ಟಿಚ್ ಮಾಡಿರ್ತೀವಲ್ವ, ಈ ಸೈಡ್ ಸ್ಟಿಚ್ ಮಾಡಿರ್ತೀವಲ್ವ, ಸೊ ಇಲ್ಲಿ ನಾವು ಮಿಷನ್ ಇಲ್ಲದೇ ನಾವು ಕೈಯಿಂದ ಹೊಲಿಗೆನ ಅಂದರೆ ಓರ್ಲಾಕ್ನ ಯಾವ ರೀತಿಯಾಗಿ ಹಾಕೋದು ಅಂತ ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ನಾನು ಇಲ್ಲಿ ಬಿಳೆದು ಥ್ರೆಡ್ ತೊಗೊಂಡಿದ್ದೀನಿ, ಹಾಗೆ ಒಂದು ನೀಡಲ್ ತೊಗೊಂಡಿದ್ದೀನಿ. ನಾರ್ಮಲ್ ಆಗಿದ್ದು ಶಾಪಲ್ಲಿ ನಿಮಗೆ ಸಿಗುತ್ತೆ. ಸೊ ಬಟ್ಟೆ ಹೊಲೆ ದಾರನೇ ತೊಗೊಂಡಿದ್ದೀನಿ. ಸೊ ಈಗ ನಾವು ಇದನ್ನು ನೀಡಲ್ಗೆ ಹಾಕೋಣ. ಸೊ ಈ ರೀತಿಯಾಗಿ ಒಂದಿಷ್ಟು ಕಟ್ ಮಾಡಿಕೊಂಡು ನೀಡಲ್ಗೆ ಈ ರೀತಿಯಾಗಿ ಪೋಣಿಸ್ಕೊಳ್ಳೋಣ. ಸೊ ನಾನು ಥ್ರೆಡ್ನ ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ, ದಾರಾನ. ಚಿಕ್ಕದಾದರೆ ಇಲ್ಲಿ ಮತ್ತು ಫುಲ್ ಆಗೋದಿಲ್ಲ, ಬ್ಲೌಸ್ಗೆ ಸೈಡಲ್ಲಿ ಫುಲ್ ಸ್ಟಿಚ್ ಆಗೋದಿಲ್ಲ ಅನ್ನೋದಕ್ಕೆ ನಾನು ಸ್ವಲ್ಪ ಲಾಂಗಾಗಿ ತೊಗೊಂಡಿದ್ದೀನಿ. ಸೊ ಬಟ್ ನಿಮಗೆ ಎಷ್ಟು ಬೇಕು ಅಂತ ನೋಡಿ ನೀವು ತೊಗೊಳ್ಬೋದು. ಸೊ ಈ ರೀತಿಯಾಗಿ ಆಗಿದೆ. ಸೊ ಇದನ್ನು ಸವಾನಾಗಿ ನಾವು ಕಟ್ ಮಾಡ್ಕೊಳ್ಳೋಣ. ಸೊ ನಾನು ಇದರಲ್ಲಿ ಗಂಟು ಹಾಕೋದಿಲ್ಲ ನಾನು. ಸೊ ನಾನು ನಾರ್ಮಲಾಗಿ ಈ ರೀತಿಯಾಗಿ 2 ಲೈನಿಗೆ ಒಂದು ಕಟ್ ಹಾಕ್ಕೊಳ್ತೀನಿ ನೀಟಾಗಿ. ಹಾಕಿದಾದ್ಮೇಲೆ ನಾವು ಈ ಕಡೆ ಸೈಡೆಲ್ಲ ಬಟ್ಟೆ ಇರುತ್ತಲ್ವ, ಸೊ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನಾವು, ಓಕೆನಾ. ಸೊ ಸೈಡಲ್ಲಿ ಬ್ಲೌಸ್ ಎಳೆ ದಾರ ಈ ರೀತಿಯಾಗಿ ಇರುತ್ತಲ್ವ, ಸೊ ನಾವು ಹೊಲಿಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ಚೆನ್ನಾಗಿ ಕಾಣೋಂಗಿಲ್ಲ, ಮತ್ತು ಇದು ಓರ್ಲಾಕ್ ನೀಟಾಗಿ ಕುಂದಿರೋದಿಲ್ಲ. ಸೊ ಹಾಗಾಗಿ ನಾವು ಸೈಡಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ಈಗ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ಇಲ್ಲಿ ಸೈಡಲ್ಲಿ, ಈಗ ಇಲ್ಲಿ ಓಪನ್ ಸೈಡ್ ಇಲ್ಲ, ನಾನು ಇಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಲ್ವ, ಸೊ ಹಾಗಾಗಿ ಓಪನ್ ಸೈಡ್ ಇಲ್ಲ. ಈ ಕಡೆ ಸೈಡು ಓಪನ್ ಸೈಡ್ ಇದೆ. ಸೊ ನಮಗೆ ಇಲ್ಲಿ ಓಪನ್ ಸೈಡಲ್ಲಿ ನಾನು ಈ ರೀತಿಯಾಗಿ ಒಂದು ನೀಡಲ್ನ ಹಿಂದುಗಡೆಯಿಂದ ನಾನು ನೀಡಲ್ನ ಈ ರೀತಿಯಾಗಿ ತೊಗೊಳ್ತಾ ಇದ್ದೀನಿ. ಸೊ ಹಿಂದುಗಡೆಯಿಂದ ಈ ರೀತಿಯಾಗಿ ನಾವು ಸೂಜಿನ ಈ ರೀತಿಯಾಗಿ ಎಳ್ಕೊಂಡು ಲಾಸ್ಟಲ್ಲಿರುತ್ತಲ್ವ, ಸೊ ಲಾಸ್ಟಲ್ಲಿ ಇರೋದನ್ನು ಸ್ವಲ್ಪ ನಿಧಾನವಾಗಿ ಇಟ್ಕೊಂಡು ಮತ್ತು ಹಿಂದುಗಡೆಯಿಂದ ನಾವು ಸೂಜಿನ ತೊಗೊಳ್ಳೋಣ. ಸೂಜಿನ ತೊಗೊಂಡು ಒಂದು ಇದರಲ್ಲಿ ಈ ರೀತಿಯಾಗಿ ಒಂದು ಲಾಕ್ ಹಾಕ್ಕೊಳ್ಳೋಣ. ಸೊ ಇದು ಒಂದು ಲಾಕ್ ಬಿತ್ತು ಈ ಕಡೆ ಸೈಡು. ಸೊ ಈಗ ನಾವು ಫ್ರಂಟ್ ಸೈಡಿನಿಂದ ತೊಗೊಳ್ಳೋಣ. ಈಗ ಮತ್ತೆ ದಾರನ ಈ ರೀತಿಯಾಗಿ ನಾವು ದಾರನ ಈ ಕಡೆ ಇಟ್ಕೊಂಡು, ಈಗ ನಾವು ಫ್ರಂಟ್ಲಿದ್ದ ದಾರ ತೊಗೊಂಡು ಇಲ್ಲಿ ಸೆಂಟರ್ 2 ದಾರ ಇದೆ ಅಲ್ವಾ, ಸೊ ನಾವು ಸೆಂಟರ್ಲಿಂದ ತೊಗೊಳ್ಳೋಣ ನೀಡಲ್ನ, ಓಕೆನಾ. ಸೊ ಈ ರೀತಿಯಾಗಿ ಸೆಂಟರ್ಲಿಂದ ಈ ರೀತಿಯಾಗಿ ನೀಡಲ್ ತೊಗೊಂಡ್ರೆ ಇದು ಓರ್ಲಾಕಿಗೆ ಫಿಕ್ಸ್ ಆಗಿ ಕೂರುತ್ತೆ. ಸೊ ಈ ರೀತಿಯಾಗಿ ಕ್ಲಿಯರಾಗಿ ತೋರಿಸ್ತಿದ್ದೀನಿ, ನೋಡ್ತಾ ಇರಿ. ಇಲ್ಲಿ ನಾನಿಲ್ಲಿ ಫ್ರಂಟ್ ಸೈಡಿಂದ ಇದನ್ನು ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಬ್ಯಾಕ್ ಸೈಡು ಥ್ರೆಡ್ ಇದೆ ಅಲ್ವಾ, ಸೊ ಡಬಲ್ ಥ್ರೆಡ್ ಇದೆ ಅಲ್ವಾ, ಸೊ ಡಬಲ್ ಥ್ರೆಡ್ಡಲ್ಲಿ ನಾನು ಸೆಂಟರ್ನ ಸೂಜಿನ ಎಳ್ಕೊಳ್ತಾ ಇರೋದು, ಓಕೆನಾ. ಸೊ ಈ ರೀತಿಯಾಗಿ ಎಳಿತಾ ಇದ್ದೀನಿ. ಸೊ ನಾವು ಇದನ್ನು ಈ ರೀತಿಯಾಗಿ ಹಾಕ್ಕೊಳ್ತಾ ಹೋಗೋಣ. ಸೊ ಫ್ರೆಂಡ್ಸ್, ಎಲ್ಲ ಬ್ಲೌಸ್ಗೆ ಸೈಡಲ್ಲಿ ನಾವು ಓರ್ಲಾಕ್ ಹಾಕಬೇಕಂತಲೇ ಇಲ್ಲ. ಸೊ ಒಂದೊಂದು ಬ್ಲೌಸು ಅಂದರೆ ಸೈಡಲ್ಲಿ ಈ ಥರ ದಾರ ಏನಾದರೂ ಹುಚ್ಕೊಳ್ತಾ ಇದ್ದರೆ ನಾವು ಸೈಡಲ್ಲಿ ಸ್ಟಿಚ್ ಮಾಡಿರ್ತೀವಲ್ವ, ಸೊ ಅಲ್ಲಿ ಸ್ವಲ್ಪ ದಾರಗಳು ಉಳಿದಿರುತ್ತಲ್ವ, ಸೊ ಅದನ್ನು ಒಂದು ಚೂರು ಜಗಿದ್ರೆ ನಾವು ಅದು ಫುಲ್ ಈಟೆ ಸೈಡಲ್ಲಿ ನಾವು ಹುಚ್ಕೊಳ್ತಾ ಹೋಗುತ್ತಲ್ವ, ಸೊ ಆ ಥರ ಇರೋ ಬ್ಲೌಸಸ್ಸಲ್ಲಿ ನಾವು ಈ ರೀತಿಯಾಗಿ ಓರ್ಲಾಕ್ ಹಾಕಬೇಕಾಗತ್ತೆ. ಬೇಕಿದ್ದರೆ ಶಾಪಲ್ಲಿ ಟೇಲರಿಂಗ್ ಮಾಡ್ತಿರ್ತಾರಲ್ವ, ಸೊ ಅವ್ರ ಕಡೆ ಓರ್ಲಾಕ್ ಮಿಷನ್ ಇರುತ್ತೆ, ಸೊ ಹಾಕ್ತಾರೆ. ಸೊ ನಾವು ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು ನಮ್ಗೆ ಓರ್ಲಾಕ್ ಇರೋದಿಲ್ಲ ಅಲ್ವಾ, ಮಿಷನ್ನು ತೊಗೊಳೋಕಷ್ಟು ದುಡ್ಡು ಇರೋದಿಲ್ವಲ್ವ, ಸೊ ನಾವು ಈ ರೀತಿಯಾಗಿ ನಾವು ಕೈಯಿಂದ ಹಾಕ್ಕೊಳ್ಬೇಕಾಗುತ್ತೆ. ನಾವು ಎಕ್ಸ್ಟ್ರಾ ಚಾರ್ಜ್ ಕೂಡ ಮಾಡ್ಬೋದು. ಸೊ ಇದು ಓರ್ಲಾಕ್ ಹಾಕೋದು ತುಂಬ ಕಷ್ಟ ಏನೂ ಆಗೋದಿಲ್ಲ, ತುಂಬಾ ಈಸಿಯಾಗಿ ನಾವು ಓರ್ಲಾಕ್ ಸೈಡಲ್ಲಿ ಹಾಕ್ಬೋದು. ಸೊ ನಾವಿಲ್ಲಿ ಕೆಳಗಡೆ ಏನು ಸ್ಟಿಚ್ ಮಾಡಿರ್ತೀವಲ್ವ, ಸೊ ನಾವು ಸೂಜಿ ತೊಗೊಂಡಿರ್ತೀವಲ್ವ, ಸೊ ಅದೇ ಲೈನಿಗೆ ನಾವು ನೀಟಾಗಿ ಈ ರೀತಿಯಾಗಿ ನಾವು ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ. ಸೊ ಇದು ಸ್ವಲ್ಪ ನಿಧಾನ ಆಗುತ್ತೆ, ಮಿಷನ್ ಆದರೆ ತುಂಬಾ ಫಾಸ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ. ಸೊ ನಾವು ಮಿಷನಲ್ಲಿ ಹಾಕ್ತೀವಲ್ವ, ಸೊ ಅದೇ ರೀತಿಯಾಗಿ ಇದು ಕೂಡ ಅದೇ ರೀತಿಯಾಗಿ ಕಾಣುತ್ತೆ. ಸೊ ಇಲ್ಲಿ ಮೇಲ್ಗಡೆ ಇರದೆ ನೋಡಿ, ಈ ಕಡೆ ಎಲ್ಲ ಥ್ರೆಡ್ ಇದೆಯಲ್ವಾ, ಸೊ ಅದನ್ನು ಸ್ವಲ್ಪ ಈ ರೀತಿಯಾಗಿ ಏನಾದರೂ ಸೈಡಲ್ಲಿ ಬಂದರೆ ಅದನ್ನು ಕಟ್ ಮಾಡ್ಕೊಳ್ತಾ ಹೋಗಿ, ಓಕೆನಾ. ಸೊ
ಅದು ಕಟ್ ಮಾಡಲಿಲ್ಲ ಅಂದರೆ ನೀಟಾಗಿ ಹೋರ್ಲಾಕ್ ಹಾಕ್ದಂಗೆ ಕಾಣಲ್ಲ. ಸೊ ಹಾಗಾಗಿ ನಾವು ಈ ರೀತಿಯಾಗಿ ಹಾಕ್ಕೊಳ್ತಾ ಹೋಗೋಣ ನಿಧಾನವಾಗಿ. ಸೊ ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಓರ್ಲಾಕ್ ಬಂದಿದೆ ಅಂತ. ಸೊ ಹ್ಯಾಂಡಲ್ ಮಾಡಿದ್ವಲ್ವ, ಕೈಯಲ್ಲಿ ಮಾಡಿದ್ದೀವಲ್ವ, ಸೊ ಈ ರೀತಿಯಾಗಿ ಬಂದಿದೆ. ಸೊ ನಾವು ಇದನ್ನು ಶೋಲ್ಡರ್ ಕೂಡ ನಾವು ಈ ರೀತಿಯಾಗಿ ಓರ್ಲಾಕ್ ಹಾಕ್ಬೋದು. ಮತ್ತು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ವ, ಸೊ ಅಲ್ಲಿ ಕೂಡ ನಾವು ಈ ರೀತಿಯಾಗಿ ಓರ್ಲಾಕ್ ಮಾಡ್ಕೊಳ್ಬೋದು. ಸೊ ಬ್ಲೌಸ್ ಒಳಗಡೆ ಕೂಡ ತುಂಬ ನೀಟಾಗಿ ಬರುತ್ತೆ. ಸೊ ಯಾವುದೇ ಹೊಲಿಗೆ ಅಂದರೆ ಬಟ್ಟೆ ಹುಚ್ಚೋ ಚಾನ್ಸಸ್ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಸೊ ಇಲ್ಲಿ ಒಂದು ಕರೆಕ್ಟಾಗಿ ನಾವು ಒಂದು ಲಾಕ್ ಮಾಡ್ಕೊಂಡು ಬಿಡೋಣ. ಸೊ ಈ ರೀತಿಯಾಗಿ ಇದನ್ನು ತೊಗೊಂಡು ಲಾಕ್ ಮಾಡ್ಕೊಂಡು ಬಿಡೋಣ. ಸೊ ಈ ರೀತಿಯಾಗಿ ಕರೆಕ್ಟಾಗಿ ನಾವು ಲಾಕ್ ಮಾಡಿಕೊಂಡ್ರೆ ಇದು ಓರ್ಲಾಕ್ ಹಾಕಿರ್ತೀವಲ್ವ, ಸೊ ಅದು ಕೂಡ ಮಿಸ್ಸಾಗಿ ಉಜ್ಜೋದಿಲ್ಲ. ಸೊ ಹಾಗಾಗಿ